ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೆ ಪರಿಣಿತಿ. ಇಂದಿನ ಮೊದಲನೇ ಪ್ರಶ್ನೆ, 1920ರಲ್ಲಿ ಅಸಹಕಾರ ಚಳವಳಿಯು ಪ್ರಾರಂಭದೊಂದಿಗೆ ಯಾರ ಸಾವು ಸಂಭವಿಸಿತು? ಆಪ್ಷನ್ಸ್: ಗೋಪಾಲಕೃಷ್ಣ ಗೋಖಲೆ, ಮೋತಿಲಾಲ್ ನೆಹರು, ಮಹಾತ್ಮ ಗಾಂಧಿ, ಲೋಕಮಾನ್ಯ ತಿಲಕ್. ಕರೆಕ್ಟ್ ಆನ್ಸರ್ ಲೋಕಮಾನ್ಯ ತಿಲಕ್. ಬಾಲಗಂಗಾಧರ್ ತಿಲಕ್ ರವರು ಲೋಕಮಾನ್ಯ ಎಂದೇ ಪ್ರಸಿದ್ಧರಾಗಿದ್ದರು. ಇವರನ್ನು ಬ್ರಿಟಿಷರು ಭಾರತೀಯ ಅಶಾಂತಿಯ ಪಿತಾಮಹ ಎಂದು ಕರೆದರು. ಮಹಾತ್ಮ ಗಾಂಧಿ ಇವರನ್ನು ಆಧುನಿಕ ಭಾರತದ ಮೇಕರ್ ಎಂದು ಕರೆದಿದ್ದಾರೆ. ಭಾರತದ ರಾಷ್ಟ್ರಗೀತೆಯ ಸಾಹಿತ್ಯವನ್ನು ಬರೆದವರು ಯಾರು? ಆಪ್ಷನ್ಸ್: ಬಂಕಿಮ್ ಚಂದ್ರ ಚಟರ್ಜಿ, ರವೀಂದ್ರನಾಥ್ ಟ್ಯಾಗೋರ್, ಅನಿ ಬೆಸೆಂಟ್, ಯಾರೂ ಅಲ್ಲ. ಕರೆಕ್ಟ್ ಆನ್ಸರ್ ರವೀಂದ್ರನಾಥ್ ಟ್ಯಾಗೋರ್. ಜನಗಣಮನ ಇದು ಭಾರತದ ರಾಷ್ಟ್ರಗೀತೆಯಾಗಿದೆ. ಇದನ್ನು ಮೂಲತಃ ಬಂಗಾಳಿ ಭಾಷೆಯಲ್ಲಿ ಬರೆಯಲಾಗಿದೆ. ಬಾಲಗಂಗಾಧರ್ ತಿಲಕ್ ಅವರು ಆರಂಭಿಸಿದ್ದ ಕೇಸರಿ ಪತ್ರಿಕೆ ಯಾವ ಭಾಷೆಯಲ್ಲಿ ಪ್ರಕಟವಾಯಿತು? ಆಪ್ಷನ್ಸ್: ಬಂಗಾಳಿ, ಹಿಂದಿ, ಇಂಗ್ಲಿಷ್, ಮರಾಠಿ. ಕರೆಕ್ಟ್ ಆನ್ಸರ್ ಮರಾಠಿ. ಕೇಸರಿ ಒಂದು ಮರಾಠಿ ದಿನಪತ್ರಿಕೆಯಾಗಿದ್ದು 1881ರಲ್ಲಿ ಭಾರತೀಯ ಸ್ವಾತಂತ್ರ್ಯ ಚಳವಳಿಯ ಪ್ರಮುಖ ನಾಯಕ ಲೋಕಮಾನ್ಯ ತಿಲಕ್ ಎಂದು ಪ್ರಸಿದ್ಧರಾಗಿದ್ದ ಬಾಲಗಂಗಾಧರ್ ತಿಲಕ್ ರವರು ಸ್ಥಾಪಿಸಿದರು. ಇದು ಮರಾಠಿ ಭಾಷೆಯಲ್ಲಿದೆ. ಉಧಮ್ ಸಿಂಗ್ ಗುಂಡು ಹಾರಿಸಿದ ಬ್ರಿಟಿಷ್ ಅಧಿಕಾರಿ ಹೆಸರೇನು? ಆಪ್ಷನ್ಸ್: ಕರ್ನಲ್ ರೆಜಿನಾಲ್ಡ್ ಎಡ್ವರ್ಡ್ ಹ್ಯಾರಿ, ಜಾನ್ ಸೌಂಡರ್ಸ್, ಸರ್ ಮೈಕಲ್ ಫ್ರಾನ್ಸಿಸ್ ಆಡ್ವೈಯರ್, ಯಾರೂ ಅಲ್ಲ. ಕರೆಕ್ಟ್ ಆನ್ಸರ್ ಸರ್ ಮೈಕಲ್ ಫ್ರಾನ್ಸಿಸ್ ಆಡ್ವೈಯರ್. ಸರ್ದಾರ್ ಉಧಮ್ ಸಿಂಗ್ ಒಬ್ಬ ಭಾರತೀಯ ಕ್ರಾಂತಿಕಾರಿಯಾಗಿದ್ದು, ಈತ ಮಾರ್ಚ್ 13, 1940ರಂದು ಪಂಜಾಬ್ನ ಮಾಜಿ ಲೆಫ್ಟಿನೆಂಟ್ ಗವರ್ನರ್ ಸರ್ ಮೈಕಲ್ ಫ್ರಾನ್ಸಿಸ್ ಆಡ್ವೈಯರ್ ಅವರನ್ನು ಹತ್ಯೆ ಮಾಡಿದರು. 1919ರಲ್ಲಿ ಅಮೃತಸರದಲ್ಲಿ ನಡೆದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅವರ ಮೇಲೆ ತೀವ್ರ ಪರಿಣಾಮ ಬೀರಿತು. 1919ರಲ್ಲಿ ಮೋತಿಲಾಲ್ ನೆಹರು ಅವರು ಪ್ರಾರಂಭಿಸಿದ ಪತ್ರಿಕೆ ಯಾವುದು? ಆಪ್ಷನ್ಸ್: ಯುವ ಭಾರತ, ಸ್ವತಂತ್ರ, ವಾಯ್ಸ್ ಆಫ್ ಇಂಡಿಯಾ, ನಾಯಕ. ಕರೆಕ್ಟ್ ಆನ್ಸರ್ ಸ್ವತಂತ್ರ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರಾಗಿದ್ದರು. 1919ರಲ್ಲಿ ಲೀಡರ್ಗೆ ಪ್ರತಿಯಾಗಿ ಇಂಡಿಪೆಂಡೆಂಟ್ ಎಂಬ ದೈನಂದಿನ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಈ ಕೆಳಗಿನ ಯಾರನ್ನು ಬ್ರಿಟಿಷರು ಭಾರತೀಯ ಅಶಾಂತಿಯ ಪಿತಾಮಹ ಎಂದು ಕರೆದರು? ಆಪ್ಷನ್ಸ್: ಲಾಲಾ ಲಜಪತ್ ರಾಯ್, ಗೋಪಾಲಕೃಷ್ಣ ಗೋಖಲೆ, ಲೋಕಮಾನ್ಯ ತಿಲಕ್, ಮಹಾತ್ಮ ಗಾಂಧಿ. ಕರೆಕ್ಟ್ ಆನ್ಸರ್ ಲೋಕಮಾನ್ಯ ತಿಲಕ್. ಬಾಲಗಂಗಾಧರ್ ತಿಲಕ್ ರವರು 1856 ಜುಲೈ 23ರಂದು ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಜನಿಸಿದರು. ಇವರನ್ನು ಬ್ರಿಟಿಷರು ಅಶಾಂತಿಯ ಪಿತಾಮಹ ಎನ್ನುತ್ತಿದ್ದರು. ತಿಲಕರ ಕೇಸರಿ ಮರಾಠಿ ಪತ್ರಿಕೆ ಮನೆ ಮನೆಯ ಮಾತಾಗಿತ್ತು. ಜನರಿಗೆ ಪತ್ರಿಕೆಯ ಮೂಲಕ ಭಾರತದ ನಾಗರಿಕತೆಗೆ ಬ್ರಿಟಿಷರು ಮಾಡುವ ದರ್ಪ ಟೀಕೆಯನ್ನು ಕೇಸರಿಯಲ್ಲಿ ಬಿಂಬಿಸುತ್ತಿದ್ದರು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಲ್ಲಿ ನಡೆಯಿತು? ಆಪ್ಷನ್ಸ್: ಅಮೃತಸರ ಪಂಜಾಬ್, ಜಲಂಧರ್ ಪಂಜಾಬ್, ಚಂಡೀಗಢ ಪಂಜಾಬ್, ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಅಮೃತಸರ್ ಪಂಜಾಬ್.
13 ಏಪ್ರಿಲ್ 1919ರಂದು ರೌಲತ್ ಕಾಯ್ದೆ ಮತ್ತು ಬಂಧನದ ವಿರುದ್ಧ ದೊಡ್ಡ ಪ್ರಮಾಣದ ಜನಸಮೂಹ ಅಮೃತಸರದಲ್ಲಿ ಸೇರಿದ್ದರು. ಆಗ ಅಲ್ಲಿಗೆ ಬಂದ ಸರ್ ಜನರಲ್ ಡಯರ್ ನೇತೃತ್ವದಲ್ಲಿ ಜನರ ಮೇಲೆ ನಿರಂತರವಾಗಿ ಗುಂಡು ಹಾರಿಸುತ್ತಾ ಇದ್ದರು. ಸಹಸ್ರಾರು ಜನರು ಮಡಿದರು. ಈ ಘೋರ ಕೃತ್ಯಕ್ಕೆ ಬ್ರಿಟಿಷರು ಎಂದೂ ಕ್ಷಮೆಯಾಚಿಸಲಿಲ್ಲ. ಆಜಾದ್ ಹಿಂದ್ ಫೌಜ್ ಸ್ಥಾಪಕರು ಯಾರು? ಆಪ್ಷನ್ಸ್: ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ. ಕರೆಕ್ಟ್ ಆನ್ಸರ್ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ರವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖರಲ್ಲಿ ಒಬ್ಬರು. 1897 ಜನವರಿ 23ರಂದು ಒಡಿಸ್ಸಾದಲ್ಲಿ ಜನಿಸಿದರು. ಇವರು ಆಜಾದ್ ಹಿಂದ್ ಫೌಜನ್ನು ಸ್ಥಾಪಿಸಿದರು. ಪಂಜಾಬ್ನ ಸಿಂಹ ಎಂದು ಯಾವ ಸ್ವಾತಂತ್ರ್ಯ ಹೋರಾಟಗಾರರನ್ನು ಕರೆಯುತ್ತಾರೆ? ಆಪ್ಷನ್ಸ್: ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಗೋಪಾಲಕೃಷ್ಣ ಗೋಖಲೆ, ಲೋಕಮಾನ್ಯ ತಿಲಕ್. ಕರೆಕ್ಟ್ ಆನ್ಸರ್ ಲಾಲಾ ಲಜಪತ್ ರಾಯ್. ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.